ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಗಿಫ್ಟ್ ತುಟ್ಟಿ ಭತ್ಯೆ -2% ಹೆಚ್ಚಳ. ಏನಿದೆ ಮಾಹಿತಿ? ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ ಮುಖ್ಯಮಂತ್ರಿ CM ಸಿದ್ದರಾಮಯ್ಯವರು ನೀಡಿರುವಂಥ ತುಟ್ಟಿ ಭತ್ಯೆ ಎಷ್ಟಿದೆ, ಅದು ಯಾವಾಗಿನಿಂದ ಜಾರಿಯಾಗಲಿದೆ, ಎಷ್ಟು ತಿಂಗಳ ಒಂದು ಬಾಕಿ ಮೊತ್ತ ನೀಡಲಿದ್ದಾರೆ ಹಾಗೂ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇಲ್ಲಿ ಪ್ರಮುಖವಾಗಿ CM ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಒಂದು ಸ್ಟೇಟ್ಮೆಂಟ್ ಜಾರಿ ಮಾಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯದಲ್ಲಿ ಬದಲಾವಣೆಗಳಾಗಿದ್ದಾವೆ. ಕೇಂದ್ರದಲ್ಲಿ 3% ನೀಡಿದ್ದಾರೆ, ರಾಜ್ಯದಲ್ಲಿ 2% ನೀಡಿದ್ದಾರೆ. ಯಾವ ಒಂದು ರೀಸನ್ನಿಂದ ಈ ರೀತಿಯಾಗಿ ಮಾಡಿದ್ದಾರೆ? 3% ಕೇಂದ್ರಕ್ಕೆ ಸರಿಸಮಾನವಾಗಿ ನೀಡ್ತೀನಿ ಅಂತ ಹೇಳಿದರೂ ಸಹ 1% ಕಟ್ ಮಾಡುವಂಥ ಕೆಲಸವಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಅಪ್ಡೇಟ್ ತೆಗೆದುಕೊಳ್ಳೋಣ. ದಯವಿಟ್ಟು ನೀವು ಮಾಹಿತಿಯನ್ನು ನೋಡ್ತಾ ಇರೋರೆಲ್ಲರೂ ಸಹ ಲೈಕ್ ಮಾಡಿದ್ರೆ ಸಂಪೂರ್ಣವಾದಂಥ ಮಾಹಿತಿ ನೀಡೋದಕ್ಕೆ ನಮಗೂ ಸಹ ಇಲ್ಲಿ ಒಂದು ಪ್ರೇರಣೆ ದೊರೆಯುತ್ತದೆ. ನೀವು ನೋಡ್ತಾ ಇದ್ದೀರಾ, ರಾಜ್ಯ ಸರ್ಕಾರಿ ನೌಕರರಿಗೆ ದೀಪಾವಳಿ ಗಿಫ್ಟ್ ತುಟ್ಟಿ ಭತ್ಯೆಯಲ್ಲಿ -2% ಜಿಗಿತ ಅಂತ. ಇಲ್ಲಿ ಕೇಂದ್ರ ಸರ್ಕಾರ ಮಾಡಿದ ಬೆನ್ನಲ್ಲೇ, ಅಂದರೆ ಕೇಂದ್ರದಲ್ಲಿ ಶ್ರೀ ನರೇಂದ್ರ ಮೋದಿಯವರು ತುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾರೆ. ಅದು ಬರೋಬ್ಬರಿ 3%. ಕೇಂದ್ರ ಸರ್ಕಾರಿ ನೌಕರರು ಸಹ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ರಾಜ್ಯ ಸರ್ಕಾರಿ ನೌಕರರು ಸಹ 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡಿತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ 2% ತುಟ್ಟಿ ಭತ್ಯೆ ಹೆಚ್ಚಳ ಮಾಡಿದ್ದಾರೆ. ಕೇಂದ್ರದಲ್ಲಿ 3, ರಾಜ್ಯದಲ್ಲಿ 2. ಕನ್ಫ್ಯೂಸ್ ಆಗಿಬಿಡಿ. ಹಾಗಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು 3%, ರಾಜ್ಯದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು 2% ತುಟ್ಟಿ ಭತ್ಯೆ ಹೆಚ್ಚಳ ಮಾಡ್ತಾರೆ. ಅದಕ್ಕೆ ರೀಸನ್ ನೀಡ್ತಾರೆ. ಇಲ್ಲಿ ಆ ಒಂದು ತುಟ್ಟಿ ಭತ್ಯೆ ಹೊರೆ ರಾಜ್ಯ ಸರ್ಕಾರದ ಮೇಲೆ ಬೀಳುತ್ತೆ. 2 ಕೋಟಿಗಿಂತ ಹೆಚ್ಚಿನ ಒಂದು ಹಣದ ಒಂದು ಇಲ್ಲಿ ಹೊರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇದ್ದರೂ ಸಹ ನಾವು ಇಲ್ಲಿ ಮಾಹಿತಿಯನ್ನು ನೋಡ್ತಾ ಹೋದರೆ ಯಾವ ರೀತಿಯಂಥ ಬದಲಾವಣೆ, ಎಷ್ಟರಿಂದ ಎಷ್ಟಕ್ಕೆ ಜಿಗಿತವಾಗಿದೆ ಅಂತ ನೋಡ್ತಾ ಹೋದರೆ, ಕೇಂದ್ರ ಸರ್ಕಾರಿ ನೌಕರರ ಬೆನ್ನಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೂ ತುಟ್ಟಿ ಭತ್ಯೆ ಹೆಚ್ಚಳವಾಗಿದೆ. ರಾಜ್ಯ ಸರ್ಕಾರ ತನ್ನ ನೌಕರರಿಗೆ -2% ತುಟ್ಟಿ ಭತ್ಯೆ DA ಹೆಚ್ಚಳ ಮಾಡಿ ದೀಪಾವಳಿ ಹಬ್ಬಕ್ಕೆ ಸಿಹಿ ಸುದ್ದಿ ನೀಡಿದೆ. ಹೌದು, ಈಗಿನ ಒಂದು ದೀಪಾವಳಿ ಹಬ್ಬಕ್ಕೆ ಸಿಹಿ ಸುದ್ದಿನೇ ಅನ್ಬಹುದು. 2025 ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ವೇತನ ಶ್ರೇಣಿ ಪಡೆಯುತ್ತಿರುವ ರಾಜ್ಯ ಸರ್ಕಾರಿ ನೌಕರರಿಗೆ ಮೂಲ ವೇತನದ ನೋಡ್ತಾ ಇದ್ದೀರಲ್ಲ, ಇದನ್ನು ತಿಳಿದುಕೋಬೇಕು. 12.25 ಒಂದು DA ಇದೆ ಪ್ರಸ್ತುತ. ಅದನ್ನು ತುಟ್ಟಿ ಭತ್ಯೆಯನ್ನು 14.25ಕ್ಕೆ ಹೆಚ್ಚಿಸಿ ಆರ್ಥಿಕ ಇಲಾಖೆ ಸೇವೆಗಳು 2 ಸರ್ಕಾರದ ಜಂಟಿ ಕಾರ್ಯದರ್ಶಿ ಉಮಾಕೆ ಅವರು ಇಲ್ಲಿ ಬುಧವಾರ ಆದೇಶಿಸಿದ್ದಾರೆ. ಅದನ್ನು ಜುಲೈ 1ರಿಂದ ಒಂದು ಪೂರ್ವಾನುವಾಗುವಂತೆ ಜಾರಿಗೆ ಬರಲಿದೆ ಎಂದು ತಿಳಿಸಲಾಗಿದೆ. ಅಖಿಲ ಭಾರತ ಬೆಲೆ ಸೂಚ್ಯಂಕವನ್ನು ಆಧರಿಸಿ ಕೇಂದ್ರ ಸರ್ಕಾರ ನೌಕರರಿಗೆ ಜುಲೈ 1ರಿಂದಲೇ ಒಂದು 3% ತುಟ್ಟಿ ಭತ್ಯೆ ನೀಡಿತ್ತು. ಅದೇ ರೀತಿ ರಾಜ್ಯ ಸರ್ಕಾರವು ಸಹ ನೌಕರರಿಗೆ 3% ತುಟ್ಟಿ ಭತ್ಯೆ ನೀಡಬೇಕು ಅಂತ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಕೇಳಿಕೊಂಡಿದ್ದರು. ಆದರೆ ರಾಜ್ಯ ಸರ್ಕಾರ ನೀಡಲಿಲ್ಲ, ಹೊರೆ ಆಗುತ್ತೆ ಅಂತ ರೀಸನ್ ನೀಡಿ ರಾಜ್ಯದಲ್ಲಿ 2% ತುಟ್ಟಿ ಭತ್ಯೆಯನ್ನು ಜುಲೈ 1ರಿಂದಲೇ ಅನ್ವಯವಾಗುವಂತೆ ನೀಡಿದ್ದಾರೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದರೆ 3 ತಿಂಗಳ ಬಾಕಿ ತುಟ್ಟಿ ಭತ್ಯೆ ಹಾಕ್ತಾರೆ. ಜೊತೆಗೆ ಈ ತಿಂಗಳ ಒಂದು ಸಂಬಳದಲ್ಲಿ ಏನು ಅಕ್ಟೋಬರ್ ತಿಂಗಳ ಸಂಬಳದಲ್ಲಿ ಆ್ಯಡ್ ಆಗಿ ಬರುವಂಥದ್ದು, ಈ ತಿಂಗಳಲ್ಲಿ ಈ ಒಂದು ವೇತನದಲ್ಲಿ ಈಗ ಒಂದು ಪ್ರಸ್ತುತ DA ಹೆಚ್ಚಳವಾಗಿ ಬರುತ್ತೆ 2%. ಜೊತೆಗೆ 3 ತಿಂಗಳ ಅರಿಯರ್ಸುವ ಸಹ ತಮ್ಮ ಅಕೌಂಟ್ಗೆ, ಸ್ಯಾಲ್ರಿ ಅಕೌಂಟ್ಗೆ ನೀಡ್ತಾರೆ ಅಂತ ಇಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಸ್ಪಷ್ಟಪಡಿಸಿದೆ. ಹಾಗಾಗಿ CM ಸಿದ್ದರಾಮಯ್ಯ ಅವರು ದೀಪಾವಳಿಗೂ ಮುನ್ನ ಗಿಫ್ಟ್ ನೀಡಿದ್ದಾರೆ. 2% ತುಟ್ಟಿ ಭತ್ಯೆ ಹೆಚ್ಚಳದೊಂದಿಗೆ ಮಹತ್ವದ ಮಾಹಿತಿ. ನಿಮಗೇನು ಅನಿಸುತ್ತೆ? ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ಇನ್ನೇನು ಕ್ರಮಗಳು ತೆಗೆದುಕೊಳ್ಬೇಕಾಗಿತ್ತು, ಅಥವಾ ಈಗ ತೆಗೆದುಕೊಂಡಿರುವಂಥ ಈ ಒಂದು ತುಟ್ಟಿ ಭತ್ಯೆ ನಿರ್ಧಾರ ಸರಿಯಾಗಿದೆ ಅಂತ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಎಲ್ಲರಿಗೂ ಧನ್ಯವಾದ.